ಐನಾರು ಸೈಡ್ ಬಂದ್ಬಿಡಿ. ಈ ಕಡೆ ನೋಡಿ ಹಂಗೆ ಚೂರು ಅಗ್ಲ ಅವರು ಫೇಸ್ ಕಂಡು ಫುಲ್ ಹಾಕ್ಬಿಡ. ಮಾಡಿದ್ರೆ ಇದು ನಾಳೆದು ಹಳೆ ಬೂದೂರು ಮತ್ತು ಮಲೆಯಿಂದು ಎರಡಕ್ಕೂ ಚಂದ್ರ ಲೋಕಕ್ಕೆ ಹೋದ್ಮೇಲೆ ಮೇಲ್ಗಡೆ ಸೂರ್ಯ ಲೋಕಕ್ಕೆ ಹೋಗೋಣ ಅನ್ಸುತ್ತೆ. ಸೂರ್ಯ ಲೋಕಕ್ಕೆ ಹೋದ್ಮೇಲೆ ಮೇಲ್ಗಡೆ ಈ ಇಂದ್ರಲೋಕ ಇದೆ ಅಲ್ಗೋಗೋಣ ಅನ್ಸುತ್ತೆ. ಇಂದ್ರಲೋಕಕ್ಕೆ ಹೋದ್ಮೇಲೆ ಅದ್ರ ಮೇಲೆ ಏನಿದೆ ನೋಡ್ಕೊಂಡ್ ಬರೋಣ ಅನ್ಸುತ್ತೆ. ನಾನು ಪ್ರತಿ ಊರಲ್ಲೂ 5-10 ಕೋಟಿ ಕೆಲಸ ಮಾಡ್ತಾ ಇದ್ರು. ಯಾವ್ದೋ ಮೋರಿ 50 ಲಕ್ಷ 5 ಲಕ್ಷ ಇರಲ್ಲ, ಆ ಮೋರಿ ಮಾಡಿಲ್ಲ ಅಂತಾರೆಲ್ಲ. ಹಾಗೆ ಬದಲಾವಣೆ ಆಗ್ಬೇಕಾದ್ರೆ ಊರಿಗೆ ಬಂದಾಗ ಏನ್ ಸರ್ ತಿಂಡಿ ಮಾಡಿದ್ರ, ಬೆಳಗ್ಗೆ 8 ಗಂಟೆಗೆ ನೋಡ್ದೆ, ಪಾಪ ಏನ್ ನಿಮ್ ನೋವ್ತಾ ಇಲ್ವಾ ಅಂತ ಯಾರು ಕೇಳಲ್ಲ, ಹಿಂಗಂತ ಇರ್ತಾರೆ. ಆದ್ರೂ ನಿಮ್ಮ ಹತ್ರ ಹೇಳಿಸ್ಕೊಳ್ದೇನೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವ್ ಕೈ ಬಿಟ್ರು ನಾವು ಬಿಡಲ್ಲ ನಿಮ್ಮನ್ನ. ನಾವು ನೀವು ಯಾರು ಹೇಳಿದ್ರು ಕೆಲಸವನ್ನ ಮಾಡ್ತಾ ಇರ್ತೀವಿ. ಓಕೆ ಇರ್ಲಿ, ಹೇಳ್ತೀನಿ, ನೀವು ಸಂತೋಷ ಆಗಿ ಚಪ್ಪಾಳೆ ಹೊಡಿತೀರ ನನಗೆ ಗೊತ್ತು. ಈಗ 5 ಕೋಟಿಯನ್ನ ಇವತ್ತು ಹಳೆ ಬೂದ್ನೂರಿಂದ ಆರಂಭ ಆಗಿ ಮಲ್ಲಯ್ಯ ದೊಡ್ಡಿ ಮೇಲೆ ಬಿ ಗೌಡಿಗೆರೆ ಕನ್ಲಿವರೆಗೂ ಏನು ಚಾನಲ್ ಅಲ್ಲಿ ನೀರು ಬಿಟ್ರೆ 5 ದಿನ ಆಗ್ತಾ ಇತ್ತು ರೀಚ್ ಆಗಕ್ಕೆ. ಎಲ್ಲ ಫೋನ್ ನೀರು ಬಿಟ್ರು, ತಿರ್ಗಾ ತೆಪ್ಪ ಹಾಕಿದ್ರು, ಬಿಡಿಸಿ ತೆಪ್ಪ ಹಾಕಿದ್ಮೇಲೆ ಸಣ್ಣಗೆ ಜರಿ ತರ ಹೋಗ್ತಾ ಇತ್ತು. ಅದನ್ನ ಬಿಡಿಸಿ ಇದನ್ನ ಬಿಡಿಸಿ ಅನ್ನೋ ಗಲಾಟೆ. ಅದಕ್ಕೆ ಶಾಶ್ವತವಾಗಿ ಮುಂದಿನ 50 ವರ್ಷಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಬೇಕು. ನಿಮ್ಮ ಗದ್ದೆಗಳಿಗೆ ನೀರು ಸರಾಗವಾಗಿ ನಾವು ನೀರು ಬಿಟ್ಟಿದ ತಕ್ಷಣ ಕೇವಲ 1 ದಿನದ ಒಳಗಡೆ ಅಥವಾ 12 ಗಂಟೆ ಒಳಗಡೆ ನಿಮ್ಮ ಗದ್ದೆಗಳಿಗೆ ನೀರು ಬರಬೇಕು ಅಂತೇಳಿ ನೀವು ಯಾರು ಇದನ್ನು ಹೇಳದೇ ಇದ್ರು ಕೂಡ 5 ಕೋಟಿ ರೂಪಾಯಿಯನ್ನ ಹಾಕಿ ಇವತ್ತು ಭೂಮಿ ಪೂಜೆಯನ್ನ ಮಾಡಿದ್ದೀವಿ. ಇದು ಜವಳಗಿರಿಯಿಂದ 5 ಕೋಟಿ ಹಾಕಿ ಕಾಗಲ್ದೊಡ್ಡಿ ಕನ್ಲಿವರೆಗೂ ಸ್ಪೀಡ್ ಆಗಿ ನೀರು ಹೋಗೋ ತರ ಹೊಸಬೂದ್ನೂರು ಹಳೆ ಬೂದ್ನೂರಿಗೆ ಮಾಡಿದೀವಿ. ಈಗ ಹಾಕಿರೋ ನೀರು ಮಲ್ಲಂದೊಡ್ಡಿ ಮೇಲೆ ಗೌಡಿಗೆರೆ ಕೆರೆಗೆ ಹೋಗಿ ಕನ್ಲಿ ಕಾಗಲ್ದೊಡ್ಡಿಗೆ ಕೇವಲ 24 ಗಂಟೆ ಒಳಗಡೆ, ಮೊದಲೆಲ್ಲ 5 ದಿನ ಆಗೋದು ನಿಮ್ಗೆ ರೀಚ್ ಆಗಕ್ಕೆ, 24 ಗಂಟೆ ಒಳಗಡೆ ನಿಮ್ಮ ಗದ್ದೆಗಳಿಗೆ ನೀರು ಹೋಗೋ ತರ ನಾವು ಮಾಡಿದೀವಿ. ರೈತರಿಗೆ ಒಳ್ಳೇದಾಗ್ಬೇಕು ಅಂತ ಇನ್ನ 5 ಕೋಟಿ ರೂಪಾಯಿಯನ್ನ ಹಾಕಿದೀನಿ. ಬರೋವರ ಭೂಮಿ ಪೂಜೆ ಮಾಡ್ತೀನಿ. ಬೂದ್ನೂರು ಕೆರೆ ಅಭಿವೃದ್ಧಿ ಮತ್ತೆ ಅಲ್ಲಿ ಏನು